ಹೆಂಗಿದೆ ಹೇಳಿ? ಮಾತಾಡಂಗಿಲ್ಲ. ನೀವಾಗ್ಲಿ ಯಾರಾಗ್ಲಿ ಮನೆಯಾಗಲಿ ಹಾಯ್ ಹಲೋ, ನಾವಿವಾಗ ಹುಬ್ಬಳ್ಳಿಯಲ್ಲಿದ್ದೀವಿ. ಹುಬ್ಬಳ್ಳಿಯಲ್ಲಿ ಕಾಣಿಸುತ್ತಲ್ಲ ಛೋಟಾ ಮುಂಬೈ ಇದೊಂದು ರೆಸ್ಟೋರೆಂಟ್ ಇದೆ. ಇದರಲ್ಲಿ ಬಕೆಟ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವಿಲ್ಲಿ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಬಕೆಟ್ ಬಿರಿಯಾನಿ 450 ಇರುತ್ತೆ. ಅದು ಹೆಂಗಿರುತ್ತೆ, ಅದ್ರ ಟೇಸ್ಟ್ ಹೆಂಗಿರುತ್ತೆ ಮುಂದೆ ಅದು ತೊಗೊಂಡು ಟೇಸ್ಟ್ ಮಾಡಿದಾಗ ಹೇಳ್ತೀನಿ. ನಮ್ಮ ಬಕೆಟ್ ಬಿರಿಯಾನಿ ರೆಡಿ ಆಗ್ತಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು 5 ನಿಮಿಷ ಪಾರ್ಸಲ್ ಮಾಡಕತ್ತಾರೆ. ಅವ್ರಿಗಲ್ಲ, ಬಕೆಟ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಫುಲ್ ಐತೆ ಅದು. ಐತೆ ನೋಡಿ ಕುಂತು. ಈ ಛೋಟಾ ಮುಂಬೈ ಹೋಟೆಲ್ ಬಂದು ಈ ರೈಲ್ವೆ ಸ್ಟೇಷನ್ ಆಪೋಸಿಟ್ ಸ್ವಲ್ಪ ರೈಟ್ ಸೈಡ್ಗೆ ಬರಬೇಕು. ರೈಲ್ವೆ ಸ್ಟೇಷನ್ ಆಪೋಸಿಟ್ ಬಂದು ರೈಟ್ ಸೈಡ್ಗೆ ಬಂದರೆ ನಿಮ್ಗೆ ಸಿಗುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ನಾವು ಇವಾಗ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ. ಅದು ಹೇಗಿದೆ ಅಂತ ಅಲ್ಲಿ ಊಟ ಮಾಡಿ ಅದ್ರ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀವಿ. ನೀವು ಒಂದು ಟೈಮು ಹುಬ್ಬಳ್ಳಿಗೆ ಬಂದರೆ ಟ್ರೈ ಮಾಡಿ. ಸಿಂಗಲ್ ಸಿಗುತ್ತೆ. ಒಂದು ವೇಳೆ ನೀವು 3-4 ಜನ ಇದ್ದರೆ ಈ ಥರ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ತೊಗೊಳ್ಳೋದು ಒಳ್ಳೆಯದು. ಇದೇ ರೈಲ್ವೆ ಸ್ಟೇಷನ್, ಇಲ್ಲೇ ಇದೆ ರೈಲ್ವೆ ಸ್ಟೇಷನ್ಲಿಂದ ಈ ಕಡೆ ಹಿಂಗೆ ಬಂದರೆ ನಿಮ್ಗೆ ಸಿಗುತ್ತೆ. ಅದು ಟೇಸ್ಟ್ ಹೆಂಗಿದೆ ಅಂತ ಅದು ಊಟ ಮಾಡಿ ಹೇಳ್ತೀವಿ. ಹೆಂಗ್ರಿ ಹೆಂಗ್ ಹೋಗಿದ್ದಾನ? ಅಲ್ಲ ಹೆಂಗ್ ನಾಯಿಗೆ ಹೋಗಿದ್ದಂಗ ಹೋಯ್ತಾನ. ಇಸ್ಪಿಟ್ ಕಾರ್ಡ್ ಹಿಂಗ್ ವಸ್ತು ಪ್ರಾಕ್ಟೀಸ್ ಮೊನ್ನೆ ನೋಡಿರಲ್ಲ. ಇಸ್ಪಿಟ್ ಅದಕ್ಕೆ ಕೆಳಗಡೆ ಇದಕ್ಕೆ ಎಲ್ಲ ಹಂಗೆ ಹೋಗಿದ್ದೇವೆ. ಅಲ್ರಿ ಏನು ಇಸ್ಪಿಟ್ ಕಾರ್ಡ್ ತೆಗಿಯೋ ಸೆಷನ್ ಇಲ್ಲ. ಏ ಫುಲ್ ತುಂಬಿಲ್ಲ ನೋಡ್ರಿ ರಂಡಿ ಮಕ್ಕಳು. ನಾನು ಹೇಳಿದೆ ಅವ್ರಿಗೆ ಫುಲ್ ತುಂಬಿರಿಲ್ಲ ಅಂತ. ವಿಡಿಯೋ ಮಾಡಕತ್ತೀನಿ ಏನಾದ ವಿಡಿಯೋದ ಅವ್ರು ನೋಡ್ತಾರ. ನೀನ್ ಮೇನ್ ಹಾಕು ಫುಲ್ ತುಂಬಿಲ್ ರೆಡಿ ಮಕ್ಕಳು ಅಂತ ಮೇಲೆ ಫೋಟೋ ಹಾಕು. ನಡಿ ಇವನ ಮಕ್ಕಳು ಪಾರ್ಸಲ್ ಹೋಯ್ತಾರ ಹಾಕ್ಯಾರ. ಹೋಗ ನಡಿ. ಹೊರಗಡೆ ಔಟ್ ಸೈಡಲ್ಲಿ ಊಟ ಮಾಡೋದು ಒಂಥರ ಮಜಾ ಇರುತ್ತೆ. ನೀವು ಡಾಟ್ ಇಲ್ಲಿ ಗಂಟೆ ಬರ್ತಿತ್ತು. ರೈಲ್ವೆ ಸ್ಟೇಷನ್ ಹೋದ್ರೆ ಅಷ್ಟೇ ಇರ್ತಿತ್ತು. ಅದು ½ an hour ಟೈಮ್ ಕೊಟ್ಟರೆ ನಾನು ಮೂದತ್ತ ಹೋಗ್ಬಿಟ್ಟಿಯಲ್ಲ. ½ an hour ಅಷ್ಟೇ. ಫ್ರೀ ಆದ್ರೆ ½ an hour 30 minutes ಇರುತ್ತೆ. ಪೇಡ್ ಮಾಡಿದ್ರೆ ಜಾಸ್ತಿ ಹೊತ್ತಿರುತ್ತೆ. ಪೇಡ್ ಮಾಡೋದು ನಾವೇ ರಿಕ್ಷಾ ಮಾಡ್ಕೊಂಡ್ಬರ್ತೀವಿ. ಬಿರಿಯಾನಿ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಪೀಸ್ ನೋಡಿ. ಪ್ಲೇಟ್ ಹತ್ರ ಮಾಡ. ಪ್ಲೇಟ್ ಹತ್ರ ಮಾಡ. ಪೀಸ್ ಎಲ್ಲಿ ಇಟ್ಟಾರೇನೋ ಅವರು. ಬಂತು ನೋಡಿ ಕೈ ಹಾಕಿದ್ರೆ ಹಾಳಾಗ್ಬಿಡ್ತು. ಉಳ್ದಿದ್ದು ಇಷ್ಟು ತಿಂತೀವಿ ನಾವು. ಒಂದು ಓಡಿ ತಾಂಬ ಒಂದಿದು ಅಂದ್ರೆ ತರಲಿಲ್ಲ. ಟ್ರೈನಾಗ ಇನ್ನೊಂದು ಟ್ರಿಪ್ ತಿನ್ಬೇಕಾಗುತ್ತೆ ನಾವು. ಸ್ಪೂನ್ ಇರ್ಬೇಕಿತ್ತು ನೋಡಿ ಇಂಥ ಟೈಮ್ದಾಗ. ಪೀಸ್ ಎಲ್ಲಿ ಹೋಗ್ಯಾವಂತ ಅದೇ ನನಗೆ ಆಶ್ಚರ್ಯ. ವಾಪಸ್ ಇರ್ಲಿಲ್ಲ ಅಂದ್ರೆ ಪ್ಲೀಸ್ ಸೆಟ್ ಮಾಡಿರ್ತಾರ ಅವರು. ಅದ್ರ ಮೇಲೆ ರೈಸ್ ಹಾಕಿರ್ತಾರೆ ಕಡಿಮೆ. ಇರ್ಲಿಲ್ಲ ಅಂದ್ರೆ ವಾಪಸ್ ಹೋಗವ ನಾನು. ಇಲ್ಲದಾವ್ ನೋಡ್ರಿ ಫ್ರೆಂಡ್ಸ್ ಪೀಸ್. ಇಷ್ಟಕ್ಕೆ 400 ರೂಪಾಯಿ. ಕಿಟಿಗೆ ತೊಂದರೆ 50 ರೂಪಾಯಿ. ಏನ ಹಾಕಲ್ಲ ಏನು ಸಾಂಬಾರು ಜಾಸ್ತಿ. ಸಾಕು ನೋಡೋ ಹೆಂಗೈತಿ ಟೇಸ್ಟ್ ಮಾಡಿ. ಚೆನ್ನಾಗೈತೆ ಫ್ರೆಂಡ್ಸ್.
ಇಲ್ಲೇ ಈ ರೀತಿ ಪಬ್ಲಿಕಲ್ಲಿ ತಿನ್ನೋದು ಒಳ್ಳೆ ಇಂಟ್ರೆಸ್ಟ್ ಬರ್ತಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇರ್ಫಾನ್ ಹೆಂಗಿದೆ ಹೇಳಿ? ಮಾತಾಡಂಗಿಲ್ಲ. ನಿಜವಾಗ್ಲೂ ಬಿರಿಯಾನಿ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದು ಟೈಮ್ ಬಂದರೆ ಟ್ರೈ ಮಾಡಿ. ಹುಬ್ಬಳ್ಳಿಗೆ ಯಾರಾದರೂ ಬಂದರೆ ಒಂದು ಟೈಮ್ ಅದು ಛೋಟಾ ಮುಂಬೈ ಹೋಟೆಲ್ಗೆ ಹೋಗಿ, 450 ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಬಂದರೆ ಕಂಪಲ್ಸರಿ ಬಕೆಟ್ ತೊಗೊಂಬಿಡ್ರಿ, ಚೆನ್ನಾಗಿರುತ್ತೆ. ಸಿಂಗಲ್ ಡಬಲ್ ಬಂದರೆ ಇಬ್ಬರಿದ್ರೆ ಸಿಂಗಲ್ ತಗೋರಿ. ಒಟ್ಟಿನಲ್ಲಿ ಬಿರಿಯಾನಿ ಮಾತ್ರ ಚೆನ್ನಾಗಿದೆ. ಮೊಸರು ಬಾಜಿ ಏನಂತ ನಿಮಿಷ ಮೊಸರು ಬಾಜಿ ಏನಂತ ಉಮೇಶ್ ದುಡ್ಡು ಕೊಡ್ತೀನಿ ಬಾ ಅಂತ ಕರೆದು ಕೊಡ್ಬೇಕು ಅವನಿಗೆ. ಅಂದಾಕರ್ ಚಲೋ ಅವನಿಗೆ ಅವಶ್ಯಕತೆ ಅಂತಂದ್ರೆ ಅವ್ನು ಇದು ಮಾಡ್ತಿದ್ದೆ. ಅವನು ಸರಿ ಇಲ್ಲ ಮನುಷ್ಯ. ನಾನು 10 ಸಲ ಹೇಳಕತ್ತೀನಿ, ಹೌದಂತೇನಂತ. ಈಗ ಗೊತ್ತಿಲ್ಲ ಅಂದೆ ಮತ್ತೆ ಲಾಸ್ಟಿಗೆ. ನಾನು ನಿಜ, ನೀವಾಗಲಿ ಯಾರಾಗಲಿ ಮನೆಯಾಗಲಿ ನನಗೆ ಒಂದೇ ವಿಷಯನ ಪದೇ ಕೇಳಬಾರ್ದು. ಒಂದು ವಿಷಯ ಪದೇ ಬಂತಂದ್ರೆ ಪಡೋಟ್ ಹೇಳ ಮತ್ತೆ ವಿಡಿಯೋ ನಿನಗೆ ಏನೇನಾಗಲ್ಲ ಹೇಳು. ಇಲ್ಲ ನಿನಗೆ ಏನೇನಾಗಲ್ಲ ಹೇಳು. ನನಗ ಒಂದು ವಿಷಯನ ರಿಪೀಟ್ ಮಾಡಬಾರ್ದು. ಮತ್ತೆ ಅದು ಒಂದು ವಿಷಯ ಬಿಟ್ರೆ ಬೇರೆ ಎಲ್ಲ ಸಹಿಸ್ಕೊಳ್ತೀನಿ. ನೋಟ್ ಮಾಡ್ಕೋರಿ.